ಇರುವ ಕಾಡುಗೋಡಿಯಲ್ಲಿ ತಾಯಿಯಿಂದಲೇ ಮಗುವಿನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆಯ ರಹಸ್ಯವನ್ನ ಅಂತೂ ಇಂತೂ ಪೊಲೀಸರು ಭೇದಿಸಿದ್ದಾರೆ. ಜಸ್ಟ್ ತಾಯಿ ಮಾತ್ರ ಮಗುವಿನ ಕೊಲೆಗೆ ಕಾರಣ ಅಲ್ಲ, ಬದಲಾಗಿ ಅಲ್ಲಿ ಲವ್ ಕಾರಣ ಕೂಡ ಇತ್ತು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ತನಿಖೆ ವೇಳೆ ಬಯಲಾಗಿದೆ ಪ್ರಿಯಾಂಕಾ ಮತ್ತು ಲವರ್ ಮೋಹನ್ ಕಳ್ಳಾಟ. ಕಾಡುಗೋಡಿಯಲ್ಲಿ ತಾಯಿಯಿಂದಲೇ ಮಗುವಿನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ವೇಳೆ ಬಯಲಾಗಿದೆ ಪ್ರಿಯಾಂಕಾ ಮತ್ತು ಲವರ್ ಮೋಹನ್ ಕಳ್ಳಾಟ. ಪ್ರಿಯಾಂಕಾ ಮತ್ತು ಮೋಹನ್ ಕುಮಾರ್ ನಡುವೆ ಇತ್ತಂತೆ 19ರ ನಂಟು. ಅಂದ್ರೆ 19ರ ವಯಸ್ಸಿನಲ್ಲೇ ಇವರಿಗೆ ಇಬ್ಬರ ನಡುವೆ ಪ್ರೀತಿ ಆಗಿತ್ತು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ವಿವಾಹಕ್ಕೆ ಅಡ್ಡಿ ಆಗಿತ್ತಂತೆ ಅಂತಸ್ತು ಮತ್ತು ಕುಟುಂಬಸ್ಥರ ವಿರೋಧ, ಹಂಗಾಗಿ ಮದುವೆ ಆಗಕ್ಕಾಗಿರ್ಲಿಲ್ಲ. ಅವತ್ತು ದೂರವಾಗಿದ್ದ ಪ್ರೇಮಿಗಳು ಮತ್ತೆ ಒಂದಾಗಿದ್ದು 19 ವರ್ಷಗಳ ಬಳಿಕ. ಜಮೀನು ಕೇಸ್ ಸಂಬಂಧ ಲ್ಯಾಂಡ್ ಡೆವಲಪರ್ ಭೇಟಿಯಾಗಿ ಸಂದರ್ಭದಲ್ಲೇ ಹಳೆಯ ಲವರ್ ಸಿಗ್ತಾರಂತೆ. ಅದೇ ಖುಷಿಯಲ್ಲಿ ಮನೆಗೆ ಹೋಗಿ ಪತಿ ಬಳಿ ಲವರ್ ಬಗ್ಗೆ ಹೇಳ್ಕೊಳ್ತಾಳಂತೆ. 50 ಎಕರೆ ಜಾಗದ ಕೇಸನ್ನ ಹಳೆ ಲವರ್ ನೋಡ್ಕೊಳ್ತಾನೆ ಅಂತ ಪ್ರಿಯಾಂಕಾ ಹೇಳ್ಬಿಡ್ತಾಳೆ. ಒಂದೇ ತಿಂಗಳಿಗೆ ಸೋಲೋ ಟ್ರಿಪ್ ಹೆಸರಲ್ಲಿ ಕಾಶಿಗೆ ಹೋಗಿ ಲವರ್ ಜೊತೆ ಮದುವೆ ಬೇರೆ ಹಾಕಿದ್ದಾಳೆ. ಬಳಿಕ ರಾಡಿಸನ್ ಬ್ಲೂ ಹೋಟೆಲ್ ಅಲ್ಲಿ ಹನಿಮೂನ್ ಮುಗಿಸಿ ಮನೆಗೆ ವಾಪಸ್ ಆಗಿರ್ತಾರೆ. ನಂತರ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ದುಬೈಗೆ ಮೋಹನ್ ಜೊತೆನೆ ಜಾಲಿ ಟ್ರಿಪ್ ಹೋಗಿರ್ತಾಳಂತೆ ಈಕೆ. ದುಬೈನಲ್ಲಿ ಪ್ರಿಯತಮೆಗೆ ಐಫೋನ್ ಮತ್ತು ಚಿನ್ನದ ಸರವನ್ನ ಕೂಡ ಮೋಹನ್ ಗಿಫ್ಟ್ ಕೊಟ್ಟಿರ್ತಾನೆ. ಆ ನಂತರವೇ ಇಬ್ಬರ ಮಧ್ಯದ ಪ್ರೀತಿ ಮತ್ತು ಮದುವೆ ಬಂಧ ಇದೆಯಲ್ಲ, ಅದು ಮತ್ತಷ್ಟು ಗಟ್ಟಿಗೊಳಿಸಿತ್ತು ಇಬ್ಬರ ಈ ಬಾಂಧವ್ಯವನ್ನ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಹಂಗಾಗಿ ಈ ಪ್ರೀತಿ, ಪ್ರೇಮ, ಪ್ರಣಯ ಮತ್ತು ಮದುವೆ ಅನ್ನುವಂತಹ ವಿಚಾರಗಳು ಬಂದಾಗ ಅತಿ ದೊಡ್ಡ ಪ್ಲಾನ್ಗೆ ಪಾಪಿ ಪ್ರಿಯಾಂಕಾ ಅವರು ಮುಂದಾಗ್ತಾರೆ. ಆ ಪ್ಲಾನ್ ಏನಾಗಿತ್ತು ಅಂದ್ರೆ ಮಗುವಿನ ಹತ್ಯೆ. ದುಬೈ ಟ್ರಿಪ್ ಮುಗಿಸಿ ಬರ್ತಾ ಇದ್ದಂತೆ ಡಿವೋರ್ಸ್ ಪೇಪರ್ಗೆ ಪತಿ ಹತ್ತಿರ ಸಹಿ ಹಾಕಿಸ್ಕೊಂಡಿದ್ಲಂತೆ. ದೊಡ್ಡ ಮಗಳನ್ನ ಪತಿ ಪ್ರವೀಣ್ ಜೊತೆ ಕಳಿಸಿ ಚಿಕ್ಕ ಮಗಳನ್ನ ತನ್ನ ಜೊತೆಗೆ ಇಟ್ಟುಕೊಂಡಿದ್ಲಂತೆ. IVF ಮೂಲಕ ಮಗು ಪಡೆದು ಹೊಸ ಜೀವನ ಮಾಡಿಕೊಳ್ಳುವ ಪ್ಲಾನ್ ಅಲ್ಲಿ ಜೋಡಿ ಇತ್ತು. ಹೊಸ ಮಗು ಬರತೆ, ಹಳೆ ಗಂಡನೂ ಬೇಡ, ಹಳೆ ಮಗು ಕೂಡ ಬೇಡ ಅನ್ನುವಂಥ ನಿರ್ಧಾರ. ಪ್ರೀ ಪ್ಲಾನ್ ಅಂತೆ ಮಾರ್ಚ್ 24ರಂದು ಮಗಳು ವೆನಿಲ್ಲಾನನ್ನ ಹೊಟ್ಟೆಗೆ ಬದ್ದು ಉಸಿರು ಗಟ್ಟಿಸಿ ಈ ಮೋಹನ್ ಕೊಂದು ಬಿಡ್ತಾನೆ. ಬಳಿಕ ಸಾಕ್ಷಿಗಳನ್ನ ನಾಶಪಡಿಸಿ ಏನೂ ಗೊತ್ತಿಲ್ಲದಂತೆ ಪ್ರಿಯಾಂಕಾ ಮತ್ತು ಮೋಹನ್ ಇರ್ತಾರೆ. ಇಬ್ಬರ ಕಳ್ಳಾಟವನ್ನ ಬಯಲು ಮಾಡಿತು ವೆನಿಲ್ಲಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಮಗುವಿನ ಹೊಟ್ಟೆ ಭಾಗದಲ್ಲಿ ಗಾಯದ ಗುರುತುಗಳು ಪತ್ತೆಯಾಗುತ್ತೆ. ಅಷ್ಟೇ ಅಲ್ಲದೆ ಮುಖದ ಭಾಗದಲ್ಲೂ ಕೂಡ ಗಾಯದ ಗುರುತು ಪತ್ತೆಯಾಗಿತ್ತು. ಬಾಯ್ ಫ್ರೆಂಡ್ ಪೊಲೀಸರ ಕೈಗೆ ಸಿಕ್ಕಿ ಬೀಳ್ತಾ ಇದ್ದಂತೆ ಹಂತಕಿ ಪ್ರಿಯಾಂಕಾ ಕೂಡ ಅಲ್ಲಿಂದ ನಾಪತ್ತೆಯಾಗಿರ್ತಾಳೆ. ಸಿಕ್ಕಿ ಬೀಳ್ತೀನಿ ಅನ್ನುವಂತಹ ಆತಂಕದಲ್ಲಿ ಹಳೆಯ ಪ್ರಿಯಕರನ ಜೊತೆಗೆ ಮದುವೆ ಆಗಿ ಹಳೆ ಪ್ರೀತಿಗೆ ಜೀವ ಬಂತು ಅನ್ನೋ ಕಾರಣಕ್ಕೆ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಕೂಡ ಬೇಡವಾಗಿತ್ತ ಅನ್ನೋದು ಪ್ರಶ್ನೆ. ಚಿಕ್ಕ ಮಗಳು ನನ್ನ ಜೊತೆಗೆ ಇರ್ಲಿ ಅಂತ ಡಿವೋರ್ಸ್ ಪೇಪರ್ಗೆ ಸಹಿ ಹಾಕಿದ್ದು ಪ್ರಿಯಾಂಕಾ. ಬಟ್ ಕರ್ಕೊಂಡು ಬಂದ ಮೇಲೆ ಆಕೆಯನ್ನ ಕೂಡ ಚೆನ್ನಾಗಿ ನೋಡೋಕ್ಕಾಗಲಿಲ್ಲ. ಬದಲಾಗಿ ನಮ್ಮಿಬ್ಬರಿಗೂ ಕೂಡ ಈ ಮಗು ಯಾಕೆ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಿದ್ರಂತೆ. ಆ ಪುಟ್ಟ ಕಂದಮ್ಮನ ಹೊಟ್ಟೆಗೆ ಒದ್ದು ಉಸಿರು ಗಟ್ಟಿಸಿ ಕೊಂದು ಬಿಟ್ಟಿದ್ದಾರೆ ಇಬ್ಬರು ಸೇರಿ ಅನ್ನುವಂತಹ ವಿಚಾರ ಪೊಲೀಸರ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಎಕ್ಸಾಕ್ಟ್ಲಿ ಪೊಲೀಸರ ತನಿಖೆ ವೇಳೆ ಬೆಳಕಿಗೆ ಬಂದಿರುವಂತಹ ವಿಚಾರಗಳೇನು? ಪ್ರಿಯಾಂಕಾ ಎಲ್ಲಿದ್ದಾಳೆ? ಆಕೆಯ ಬಂಧನ ಆಗಿದೆಯಾ? ಏನ್ ಡೀಟೇಲ್ಸ್ ಕೊಡ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಖಂಡಿತವಾಗ್ಲೂ ಶ್ರುತಿ, ಇನ್ನೂ ಕೂಡ ಏನೋ ಪ್ರಿಯಾಂಕಾಳ ಬಂಧನ ಆಗಿಲ್ಲ. ಈಗಾಗಲೇ ಆಕೆಗಾಗಿ ಕೂಡ ಪೊಲೀಸರು ಹುಡುಕಾಟವನ್ನು ಕೂಡ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಇನ್ನು ಆತನನ್ನು ಕೂಡ ಈಗೇನು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಈಗಾಗಲೇ ಬೆಳಕಿಗೆ ಬರ್ತಿದೆ. ಯಾಕಂದ್ರೆ 19 ವರ್ಷಗಳ ಬಳಿಕ ಇವರಿಬ್ರು ಏನು ಆಗ ಒಂದು ಕಾಲೇಜು ಅಥವಾ ಸ್ಕೂಲು ಟೈಮಲ್ಲಿ ಏನು ಪ್ರೀತಿ ಮಾಡ್ತಾ ಇರ್ತಾರೆ. ಆ ನಂತರ ಈಗ ಮತ್ತೆ ಒಂದು ಭೂಮಿ ವಿಚಾರವಾಗಿ ಆಕೆ ರಿಜಿಸ್ಟರ್ ಆಫೀಸಿಗೆ ಹೋದಂತ ಸಂದರ್ಭದಲ್ಲಿ ಈತನ ಪರಿಚಯ ಕೂಡ
ಕೂಡ ಆಗತ್ತೆ. ಆನಂತರ ಈಕೆ ಕೂಡ ಒಂದ್ ರೀತಿ ಲ್ಯಾಂಡ್ ಲಾರ್ಡ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದ್ 30-50 ಎಕರೆ ಕೂಡ ಈಕೆ ಹೆಸರಲ್ಲೂ ಕೂಡ ಇದೆ ಅಂತ ಕೂಡ ಈಗಾಗಲೇ ಗೊತ್ತಾಗ್ತಿರುವಂತದ್ದು. ಆತ ಸಿಕ್ಕಿದಂತ ಖುಷಿಗೂ ಕೂಡ ಈಕೆ ಏನಿದ್ದಾಳೆ ಪ್ರಿಯಾಂಕಾ, ಪ್ರವೀಣ್ ತನ್ನ ಪತಿ ಹತ್ರ ಬಂದು ಇನ್ಮೇಲೆ ನಾನು ಆತನ ಜೊತೆ ಕೂಡ ಇರ್ತೀನಿ, 50 ಎಕರೆ ವಿಚಾರವನ್ನ ಏನಿದೆ ಅದೆಲ್ಲವೂ ಕೂಡ ಆತನ ನೋಡ್ಕೊಂತಾನೆ ಅಂತಾನು ಕೂಡ ಹೇಳಿರ್ತಾಳೆ. ಅದಾದ ನಂತರದಲ್ಲಿ ಕೂಡ ನಾನು ಸೋಲೋ ಟ್ರಿಪ್, ಒಬ್ಳೆ ಟ್ರಿಪ್ ಹೋಗ್ತೀನಿ ಅಂತಾನು ಕೂಡ ಬೇರೆ ರಾಜ್ಯಕ್ಕೂ ಕೂಡ ಹೋಗಿ ಅಲ್ಲಿ ಕೂಡ ಇಬ್ರು ಒಟ್ಟಿಗೆ ಮದ್ವೆ ಕೂಡ ಆಗಿರ್ತಾರೆ. ಆನಂತರ ಅಲ್ಲೂ ಕೂಡ ಹನಿಮೂನ್ ಅನ್ನ ಮುಗಿಸ್ಕೊಂಡ್ ಬಂದು ಇಲ್ಲಿ ಅಂದ್ರೆ IVF ಮುಖಾಂತರ ಮಗುವನ್ನ ಮಾಡ್ಕೊಳ್ಳೋಣ ಅಂತಾನು ಕೂಡ ನಿರ್ಧಾರವನ್ನು ಕೂಡ ಮಾಡಿರ್ತಾರೆ. ಇದರ ಜೊತೆಗೆ ಆತನ ಗಂಡನಿಗೂ ಕೂಡ ಡಿವೋರ್ಸ್ ಕೊಡೋದಕ್ಕೂ ಕೂಡ ಎಲ್ಲಾ ರೀತಿಯಾದಂತ ಸಿದ್ಧತೆ ಕೂಡ ಈಕೆ ಮಾಡ್ಕೊಂಡಿರ್ತಾಳೆ. ಆ ಒಂದು ವಿಚಾರವಾಗಿ ಸಾಕಷ್ಟು ವಾದ ವಿವಾದ ಇಬ್ರ ಮಧ್ಯೆ ಕೂಡ ಆಗ್ತಾ ಇರತ್ತೆ. ಆತ ಕೂಡ ಈಕೆಗೆ ಕಾಸ್ಟ್ಲಿ ಆದಂತ ಗಿಫ್ಟ್ ಆಗಿರ್ಬೋದು, ಚಿನ್ನಾಭರಣ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಕೊಡ್ತಾ ಇರ್ತಾನೆ. ಸೊ ಹೀಗಾಗಿ ಆಕೆ ಕೂಡ ಅದಕ್ಕೆ ಮರಳಾಗಿ ಹೋಗಿರ್ತಾಳೆ. ಯಾಕಂದ್ರೆ 19 ವರ್ಷದ ಹಿಂದನೂ ಕೂಡ ಅಂದ್ರೆ ಟಚ್ ಅಲ್ಲಿ ಇರಲಿಲ್ಲ, ಈಗ ಏಕಾಏಕಿ ಸಿಕ್ಕಿದ್ರಿಂದಾಗಿ ಒಂದ್ ರೀತಿಯಾಗಿ ಅವರ ಮಧ್ಯ ಮತ್ತೆ ಪ್ರೀತಿಯಾಗಿರುತ್ತೆ. ಸೊ ಹೀಗಾಗಿ ಬಹುತೇಕವಾಗಿ IVF ಇಂದ ಮಗುವನ್ನ ಮಾಡ್ಕೊಳ್ಳೋಣ ಅಂತಾನು ಕೂಡ ನಿರ್ಧಾರವನ್ನು ಕೂಡ ಮಾಡಿರ್ತಾರೆ. ಇನ್ನು ದಿನ ಕಳೆದಂತೆ ಈ ಒಂದು ಏನು ಸಣ್ಣ ಮಗು, ಇನ್ನೊಂದು 6 ವರ್ಷದ ಮಗು ಏನಿರುತ್ತೆ ಅದನ್ನು ಕೂಡ ಹೇಗಾದ್ರೂ ಮಾಡಿ ನಾವು ಮುಗಿಸಿದ್ರೆ ನಮಗೆ ಏನು ಇರುವಂತ ಮುಂದಿನ ಏನು ಜೀವನ ಸುಗಮವಾಗತ್ತೆ ಅಂತ ಹೇಳಿ ಇಬ್ರು ಕೂಡ ನಿರ್ಧಾರವನ್ನ ಕೂಡ ಮಾಡಿರ್ತಾರೆ. ಹೀಗಾಗಿ ಕಳೆದ ತಿಂಗಳು ಕೂಡ ಏನೋ 1.5-2 ತಿಂಗಳ ಹಿಂದೆ ಅಷ್ಟೇ ಮಗುವನ್ನ ಕೊಲೆ ಮಾಡೋದಕ್ಕೂ ಕೂಡ ನಿರ್ಧಾರ ಮಾಡಿ ಏನೋ ಆ ಮಗುವಿನ ಹೊಟ್ಟೆ ಭಾಗಕ್ಕೆ ಒದ್ದು ಆನಂತರ ಆ ಕುತ್ತಿಗೆನ ಹಿಸ್ಗಿ ಕೊಲೆ ಮಾಡಿರೋದು ಕೂಡ ಗೊತ್ತಾಗಿರುವಂತದ್ದು. ಅಂದ್ರೆ ಈಗ ವಿಚಾರ ಏನಿದೆ ಇದೆಲ್ಲವೂ ಕೂಡ ಮುಚ್ಚಾಕೋದಕ್ಕೆ ಆದಷ್ಟು ಬೇಗ ಆ ಮಗುವಿನ ಏನು ಪೋಸ್ಟ್ ಮಾರ್ಟಮ್ ಕೂಡ ಮಾಡಿಸ್ತಾರೆ. ಆ ನಂತರ ಆ ಮಗುವನ್ನು ಕೂಡ ಏನೋ ಅಂತ್ಯಕ್ರಿಯೆ ಮಾಡಿರುವಂತದ್ದು. ಆದ್ರೆ ಯಾವಾಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೋ ಇವರ ಮಾಡಿರುವಂತ ಕೃತ್ಯ ಎಲ್ಲವೂ ಕೂಡ ಹೊರಗೆ ಬಂದಿರುವಂತದ್ದು. ಪೊಲೀಸರು ಕೂಡ ಆನಂತರ FIR ಕೂಡ ಮಾಡಿರುವಂತದ್ದು. ಸೊ ಹಾಗಾಗಿ ದಿನ ಕಳೆದಂತೆ ಒಂದಲ್ಲ ಒಂದು ಟ್ವಿಸ್ಟ್ ಈ ಒಂದು ಕೇಸ್ಗೂ ಕೂಡ ಸಿಗ್ತಾ ಇರುವಂತದ್ದು. ಆಕೆಯನ್ನ ಬಂಧನ ಮಾಡಿದ ನಂತರವೂ ಇನ್ನಷ್ಟು ವಿಚಾರಗಳು ಕೂಡ ಸದ್ಯ ಹೊರ ಬರುತ್ತೆ ಅಂತಾನೆ ಹೇಳ್ಬೋದು. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ